ಎಸ್ ಒಂಚೂರು ಬನ್ನಿ ಮೇಡಮ್. ಎಸ್ ಸೊ ಒಂಚೂರು ಮುಂದೆ ಬನ್ನಿ ಸರ್ ನೀವು. ಎಸ್ ಮೇಡಮ್ ಡೌನ್ ಮಾಡಿ. ಕಂಪ್ನಿಯನ್ನು ಹುಟ್ಟಾಕಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ 100 ಜನ ಯುವಕರಿಗೆ ಕೆಲಸ ಕೊಡುವಂಥದ್ದಾಗಿದೆ. ಭಾಳ ಸಂತೋಷ. ಮತ್ತು ಮೈಸೂರು ಮಹಾನಗರದಲ್ಲಿ ಅದರ ಇನ್ನೊಂದು ಮುಖ್ಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವರ ಆ್ಯಕ್ಟಿವಿಟೀಸನ್ನು ಇಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಆಫೀಸ್ ಕಚೇರಿ ಇಲ್ಲಿನ ಜಿಲ್ಲೆಗಳಿಗೆ ಮತ್ತು ಈ ಊರಿನ ಜನಗಳಿಗೆ ಅನುಕೂಲ ಆಗಲಿ. ಗುಣಮಟ್ಟದ ಕಟ್ಟಡ ಭಾಳ ಮುಖ್ಯ. ಹಾಗಾಗಿ ಅವರು ಗುಣಮಟ್ಟವನ್ನು ಕಾಯ್ಕೊಂಡು ಶ್ರದ್ಧೆಯನ್ನು ಮತ್ತು ಬದ್ಧತೆಯನ್ನು ಕಾಯ್ಕೊಂಡು ಅವರು ನಂಬಿ ಬಂದಂಥ ಗ್ರಾಹಕರಿಗೆ ಅವರು ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಭರವಸೆ ನಮಗೆ ಇದೆ. ಭಗವಂತ ಅವರಿಗೆ ಆ ನಿಟ್ಟಿನಲ್ಲಿ ಶಕ್ತಿಯನ್ನು ತುಂಬಲಿ ಆಗಲಿ ಅಂತೇಳಿ, ಅವ್ರ ಕೆಲಸಗಳು ಯಶಸ್ವಿಯಾಗಿ ನಡೀಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ. ಇಂಟೀರಿಯರ್ಸ್ ಮೈಸೂರು ಭಾಗದಲ್ಲಿ ಒಂದು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ, ಒಂದು ಟ್ರೆಡಿಷ್ನಲ್ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ. ಅಪ್ಗ್ರೇಡ್ ವರ್ಷನ್ ಆಗಿ ದುರ್ಗಶ್ರೀ ಇಂಟೀರಿಯರ್ಸ್ ಅವರು ಮೈಸೂರು ಜನತೆಗೂ ಕೊಡಬೇಕು ಅಂತ ಬೆಂಗಳೂರಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಇವಾಗ ಮೈಸೂರಲ್ಲಿ ಶುರು ಮಾಡಿದ್ದಾರೆ. ಸೊ ಇಡೀ ಅವ್ರಿಗಾಗಲಿ, ನಮ್ಮ ಜ್ಞಾನೇಂದ್ರ ಅವರಾಗಲಿ, ಯೋಗಾನಂದ ಅವರಾಗಲಿ, ಅವರ ಧರ್ಮಪತ್ನಿ ಆಗಲಿ, ಹಾಗೂ ಎಲ್ಲ ಆಲ್ ಟೀಮ್, ಸ್ಟಾಫ್ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ತಾ, ಭಾಳ ಬಂದಾಗ ನಾನು ವಿಚಾರಣೆ ಮಾಡ್ತಿದ್ದೆ ಎಲ್ಲ ಸ್ಟಾಫ್ಗಳಿಗೆ. ಇಂಟೀರಿಯರು ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್ಸು, ಸೈಟ್ ಇಂಜಿನಿಯರ್ಸು ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಒಂದು ಫಾರ್ಮ್ಯಾಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಸಕ್ಸಸ್ಫುಲ್ ಆಗಲಿ, ಇನ್ನು 100 ಕಂಪ್ನಿ ಮಾಡಿ. ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಿ, ಗುಡ್ ವೈಬ್ಸ್ ಓನ್ಲಿ. ಅವಳು ನನ್ನ ಮೇಲೆ ಓಡಾಡ್ತೀವಿ. ಮಾಡಿ ಒಂದು ಫೋಟೋ ಈ ಕಡೆ ನೋಡ್ಬಿಡಿ ಸರ್. ಇಲ್ಲಿ ನೋಡಿ ಸರ್, ಪುನಿ ಬ್ರೋ. ಹಾಂ ಇದೆ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ ಮ್ಯಾಮ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ತುಂಬ ಖುಷಿ ಆಗ್ತದೆ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಇದು ಸೆಕೆಂಡ್ ಬ್ರಾಂಚ್ ಅಂತ. ಸೊ ತುಂಬಾ ಖುಷಿ ಆಗ್ತದೆ, ಯಾಕಂದರೆ ಈಗಿನ ಕಾಲದಲ್ಲಿ ಕಂಪ್ನಿ ಸ್ಟಾರ್ಟ್ ಆಗ್ತವೆ, ಹಂಗೆ ಹೋಗ್ಬಿಡ್ತವೆ. ಬಟ್ ಆದರೆ ಇವರು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಅದು ತುಂಬ ದೊಡ್ಡ ಸಕ್ಸಸ್ ಆದಮೇಲೆ ಇನ್ನೊಂದು ಕಂಪ್ನಿ ಕೂಡ ಸಿಕ್ಕಿದೆ. ಆ ದೇವರಲ್ಲಿ ಇನ್ನು ಹಲವಾರು ಕಂಪ್ನೀಸ್ ಓಪನ್ ಆಗಲಿ, ಈ 2 10 ಆಗಲಿ, 10 100 ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಬೇಕಂತಂದರೆ ಬೇರೆ ಎಲ್ಲೂ ಸಿಗದಿರೋಂಥ ಒಂದು ನಿಮಗೆ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಆನ್ ಟೈಮ್ ನಿಮಗೆ ಕೊಟ್ಟಿರೋಂಥ ಒಂದು ಟೈಮಲ್ಲಿ ನಿಮ್ಮ ಸೈಟ್ ನಿಮಗೆ ಹ್ಯಾಂಡ್ ಓವರ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ರೆಗ್ಯುಲರ್ ಆಗಿ ಸೈಟ್ ವಿಸಿಟ್ ಇರುತ್ತೆ. ಆ್ಯಂಡ್ ನಿಮಗೆ ಹೇಳಿರುವಂಥ ಒಂದು ಕ್ವಾಲಿಟಿ ಆ್ಯಂಡ್ ಸ್ಟ್ರಕ್ಚರ್ನ ಅವರು ಕಂಪ್ಲೀಟ್ ಮಾಡಿ ಕೊಟ್ಟೇ ಕೊಡ್ತಾರೆ. ಈ ಒಂದು ಭರವಸೆ ನಾನು ಕೊಡ್ತೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಲ್ಲರೂ ನಿಮ್ಮ
ಕನಸಿನ ಮನೆ ಏನಿದೆ ಅದನ್ನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮುಖಾಂತರ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಾನು ಸಿವಿಲ್ ಇಂಜಿನಿಯರ್ ಸರ್. ಮಾಡ್ತಾನೆ ಸರ್. ಈಗ ಎಲ್ರಿಗೂ ಅಷ್ಟೇ ಒಂದು ಒಳ್ಳೆ ಕಂಪ್ನಿ ಕೈಯಲ್ಲಿ ನಮ್ಮ ಮನೆಯನ್ನು ಕೊಡೋಣ ಅಂತ ನಮಗೆ ತುಂಬ ಆಸೆ ಇರುತ್ತೆ. ಸೊ ಆ ಒಂದು ಒಳ್ಳೆ ಕಂಪ್ನಿ, ಆ ಒಂದು ಒಳ್ಳೆ ಕ್ವಾಲಿಟಿ ಇಲ್ಲೇ ಸಿಗುತ್ತೆ ಅಂದಾಗ ನಾನು ಖಂಡಿತವಾಗ್ಲೂ ಇಲ್ಲೇ ಕೊಡ್ತೀನಿ. ಸೊ ಹೋಪ್ಸು ನಾನು ಮನೆ ಕಟ್ಟಬೇಕಾದ್ರೆ ದುರ್ಗಶ್ರೀಗೆ ಕೊಡ್ತೀನಿ. I am from Bank of Baroda, Annapurna Srinagar. Durgashri Constructions is having our account in our branch with Annapurna Srinagar and Bank of Baroda. I wish Durgashri Constructions, Ganesh sir and Ramya ma'am all the very best for the second office in Mysore. And we hope and we expect anything that they require in terms of facilities, we will be there to help, extend help. And Durgashri Constructions is having a very good name in Bangalore. Their office is close to my office itself, and we wish them all the best in the future endeavors. Thank you. ಸ್ನೇಹಿತರು ಗಣೇಶ್ ಹಾಗೂ ಅವರ ಧರ್ಮಪತ್ನಿ ರಮೇಶ್ ಅವರು ದುರ್ಗಶ್ರೀ ಇಂಟೀರಿಯರ್ಸ್ ಅನ್ನು ಕನ್ಸ್ಟ್ರಕ್ಷನ್ 2ನೇ ಶಾಖೆಯನ್ನು ಮೈಸೂರು ಓಪನ್ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಮೊದಲನೇದು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿ ಸಕ್ಸಸ್ ಕಂಡಿದ್ದಕ್ಕೆ ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ. ಮೈಸೂರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ನಾನು ವೆಲ್ಕಮ್ ಮೈಸೂರು. ಒಳ್ಳೆಯದಾಗಲಿ. ಇದೇ ರೀತಿ ಇವರು ಕನ್ಸ್ಟ್ರಕ್ಷನ್ ಕಂಪ್ನಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಶಾಖೆ ಓಪನ್ ಮಾಡಿ ಅವ್ರು ತುಂಬ ಒಳ್ಳೆಯದಾಗಲಿ ಅಂತ ಬೇಕು. ಅವ್ರ ಮಗವರಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು. ಇದೇ ರೀತಿ ವಿಡಿಯೋಗಳನ್ನು ಖುಷಿ ಆಗುತ್ತೆ. ಕರೆದ್ರೆ ಬರ್ತಾ ಇರ್ತೀವಿ ಸರ್. ಫೋನ್ ಎತ್ತಲ್ಲ, ಅದೊಂದು ಸಮಸ್ಯೆ ಇದೆ. ಓ ನೋಡಿ, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. All the best for Durgashri Construction. ಗೊತ್ತಾಯ್ತಾ ಗುಡಿ? ಇವತ್ತು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತು ಇಂಟೀರಿಯರ್ಸ್ನ ಹೊಸ ಶಾಖೆ ಮೈಸೂರಿನಲ್ಲಿ, ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ ಓಪನ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಮತ್ತು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ನ ನಂಟು ಇಲ್ಲಿಂದ ಅಲ್ಲ, ತುಂಬ ಹಿಂದೆಯಿಂದ ಶುರುವಾಗಿದ್ದು. ಒಂದು ಪ್ರಾಜೆಕ್ಟ್ನ ಒಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಅದಾಗಲಿಲ್ಲ. ಬಟ್ ಹೀಗಾಗುತ್ತೆ ಅಂತ ಮಾತು ಕೊಡ್ತಾ ಇದ್ದಾರೆ ಮೀಡಿಯಾ ಮುಂದೆ, ಆಗ್ಬೇಕಲ್ಲ. ಎನಿವೇಸ್, ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಓನರ್ ಸರ್ ಏನಿದ್ದಾರೆ ಅವ್ರನ್ನ ಮೊದಲನೇ ಸತಿ ಮೀಟ್ ಮಾಡಿದಾಗ ನಾನು ಆಕ್ಚುಲಿ ಐಶ್ವರ್ಯ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ಅವಾಗ ಬಾಯ್ಸ್ ಮಿಸಸ್ ಗರ್ಲ್ ಶೂಟಿಂಗ್ ಮಾಡ್ತಾ ಇದ್ರು. ಮೀಟಿಂಗ್ ಅಲ್ಲಿ ಅವ್ರು ಶೂಟ್ ಇದೆ ಅಂತ ಹೋದ್ರು. ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವ್ರಿಗೆ ಅದಾದ್ಮೇಲೆ ಮೀಟಿಂಗ್ ಅಂದ್ಮೇಲೆ ಫೋನ್ ಮಾಡಿ ಹೇಳಿದೆ, ಇದ್ಯಾಕೋ ತುಂಬಾ ವರ್ಷಗಳಿಂದ ಪರಿಚಯ ಇದೆ ಅನ್ನೋ ತರ ಮಾತಾಡಿದ್ವಿ ನಾವು ಇವತ್ತು. ಇದನ್ನ ಹೇಳಿದ್ದೀನಿ ಸರ್ ನಾನು ಅವ್ರಿಗೆ, ತುಂಬಾ ವರ್ಷ ಪರಿಚಯ, ನನಗೂ ಅವ್ರಿಗೂ ಏನೋ ಅಂಟ ಮುಂದೆ ಫೀಲಿಂಗ್ ಬಂದ್ಬಿಡ್ತು ಒಂದೇ ಮೀಟಿಂಗ್ ಅಲ್ಲಿ ಅಂತ ಹೇಳಿದ್ದೆ ನಾನು. ಸೊ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಮನಸ್ಸಿರೋರು, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶಾಖೆಗೆ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಮನಸ್ಫೂರ್ತಿಯಿಂದ ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗ್ಲಿ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ಮಗಳ ಹೆಸರಲ್ಲಿ ಮಾಡಿರುವಂತ ಈ ಒಂದು ವೆಂಚರ್ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಕೇಳ್ಕೊತೀನಿ. ನೋಡಿದ್ದೀನಿ ಸರ್ ಅವ್ರದ್ದು. ಅದೇ ಹೇಳಿದ್ನಲ್ಲ, ಅವ್ರದ್ದು ಒಂದಷ್ಟು ಪ್ರಾಜೆಕ್ಟ್ಸ್ ನಾವು ಶೂಟ್ ಮಾಡಬೇಕಾಗಿತ್ತು. ಸೊ ಆ ಒಂದು ಟೈಮಲ್ಲಿ ನೋಡಿದ್ದೆ, ಅವ್ರ ಕೆಲಸಗಳನ್ನ ನೋಡಿದ್ದೆ. ತುಂಬಾ ಯುನೀಕ್ ಆಗಿ ಮಾಡ್ತಾರೆ. ಅಂಡ್ ಪ್ರಾಮಿಸ್ ಮಾಡಿದ ಟೈಮಲ್ಲಿ ಡೆಲಿವರ್ ಮಾಡುವಂತ USP ಅವ್ರದ್ದಿರೋದು. ಸೊ ಹಾಗಾಗಿ ಇದೆಲ್ಲವೂ ಇಟ್ಕೊಂಡಿರುವಂತ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಮತ್ತೆ ಇಂಟೀರಿಯರ್ಸ್ ಏನಿದೆ. ನಿಮ್ಮ ಮನೆಗೂ ಇಂಟೀರಿಯರ್ಸ್ ಏನಾದ್ರು ಬೇಕಾದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ದುರ್ಗಶ್ರೀ ಇಂಟೀರಿಯರ್ಸ್. ತುಂಬಾ ನಂಟಿದೆ. ಹೌದು ಸರ್, ಖಂಡಿತ ಇನ್ಫ್ಲೂಯೆನ್ಸ್ ಮಾಡಿ ನೆಕ್ಸ್ಟ್ ಸೀಸನ್ಗೆ ಇವ್ರಿಗೆ ಇಂಟೀರಿಯರ್ ಕೊಡ್ತೀವಿ ಸರ್. ಖಂಡಿತ ಸರ್. ಅಯ್ಯೋ 100%
100% ಮಾಡೋಣ. ಏನ್ ಥೀಮಲ್ಲಿ ಮಾಡ್ತೀರಾ ಸರ್ ಈ ಸತಿ? ಏನ್ ಕೊಡ್ರು ಮಾಡ್ತೇವೆ. ಫುಲ್ ಡೈನೋಸರ್ಸ್ ಹಾಕ್ಬಿಡಿ ಸರ್. ಅದು ಒಳಗಿರೋರೆಲ್ಲ ಒಬ್ಬರು ಒಂದೊಂದು ಡೈನೋಸರ್ಗಳ ತರ ಇರ್ತಾರೆ. ಮೈಸೂರಿಗೆ ಬಂದಿದ್ವಿ, ಅರಮನೆ ಸೆಟ್ ಹಾಕೋಣ. ಈ ಸತಿ ಆಗಿತ್ತು ಅರಮನೆ ಸೀಸನ್ 12 ಇಡೀ ಇಡೀ ಕರ್ನಾಟಕದ ಪೂರ್ತಿ ಡಿಸೈನ್ ಮಾಡಿದ್ರು. ಎಂಟ್ರಿನೇ ಅರಮನೆ ಇತ್ತು. ಸೊ ಹಾಗಾಗಿ ಮೈಸೂರು ಅರಮನೆ ಆಲ್ರೆಡಿ ಆಗೋಗಿದೆ. ನೆಕ್ಸ್ಟ್ ಸೀಸನ್ ಇನ್ನೇನು ದೊಡ್ಡದಾಗಿ ಮಾಡ್ತೀರಾ ಯೋಚನೆ ಮಾಡಿ ಸರ್. ಏನ್ ಮಾಡ್ಬೋದು ಯೋಚನೆ ಮಾಡ್ಬಿಟ್ಟು ಇನ್ನು ಸೀಸನ್ ಸ್ಟಾರ್ಟ್ ಆಗಿದೆ, ಶುರುವಾಗಿನ ಮುಂಚೆ ಯೋಚನೆ ಮಾಡೋಣ. ಖಂಡಿತ ಖಂಡಿತ. ಸೊ ನಾವಿವತ್ತು ಮೈಸೂರಿಗೆ ಬಂದಿದ್ದೀವಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ 2ನೇ ಶಾಖೆ ಓಪನಿಂಗ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವರ ಬೆಳವಣಿಗೆ ಮತ್ತೆ ಅವರ ಒಂದು ಹುಮ್ಮಸ್ಸು ನೋಡಿ. ಬಿಕಾಸ್ ಇಷ್ಟು ಒಂದು ಬೇಗ 2ನೇ ಬ್ರಾಂಚ್ ಓಪನ್ ಮಾಡೋ ಥರ ಆಗಿದೆ. ಇದಕ್ಕೆಲ್ಲ ಕಾರಣ ಒಂದೇ, ಅವರಲ್ಲಿರೋ ಒಂದು ಹಂಬಲ್ನೆಸ್ ಇರ್ಬೋದು ಆ್ಯಂಡ್ ಕ್ಲೈಂಟ್ಸ್ನ ಮಾತಾಡಿಸುವಂಥ ರೀತಿ ಆ್ಯಂಡ್ ಹಾಗೆ ನಾನು ಆಲ್ರೆಡಿ ಮುಂಚೆನೂ ಹೇಳಿದ್ದೀನಿ ಕ್ವಾಲಿಟಿ ಮತ್ತು ಅಫೋರ್ಡಬಿಲಿಟಿ. ಯಾಕೆಂದರೆ ಎಲ್ಲರೂ ದೊಡ್ಡದಾಗಿ ತುಂಬ ಅಫೋರ್ಡಬಿಲಿಟಿ ಮಾಡೋಕ್ಕಾಗಲ್ಲ ಎಲ್ಲನೂ. ಸೊ ನಿಮ್ಮ ಬಜೆಟ್ ಏನಿದೆಯೋ ಅಷ್ಟರಲ್ಲೇ ಅವರು ನಿಮ್ಮ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ನೋಡ್ಕೊಳ್ತಾರೆ. ಹಾಗೆ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ಹೋದ್ಸಲ ನಾನು ಅವ್ರ ಜೊತೆಗೆ ಪ್ರಾಜೆಕ್ಟ್ ಮಾಡಬೇಕಿತ್ತು ನಾನು ಹೇಳಿದಾಗೆ, ಸೊ ಮಿಸ್ ಆಯಿತು. ಈ ಸಲ ಮಾಡ್ತೀನಿ ಖಂಡಿತ. ಸೊ ಅವಾಗ ಸರ್ ಹೇಳಿದರು ನನಗೆ ಒಂದು ಪ್ಯಾಕೇಜಸ್ ಥರ ಮಾಡ್ತಾ ಇದ್ದೀವಿ, ಎಲ್ರಿಗೂ ಅಫೋರ್ಡಬಲ್ ಆಗಬೇಕು, ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಜನಕ್ಕೂ ಮನೆ ಕಟ್ಸೋ ರೀತಿ ಆಗಬೇಕು ಅನ್ನೋ ಅವ್ರ ಒಂದು ವಿಷನ್ ಏನಿದೆ ಅದು ಬರಲಿ. ಆ್ಯಂಡ್ ಆಗ್ತಾ ಇದೆ ಆಲ್ರೆಡಿ. ಅದಕ್ಕೆ ಸೆಕೆಂಡ್ ಬ್ರಾಂಚ್ ಇಷ್ಟು ಬೇಗ ಓಪನ್ ಮಾಡಿದ್ದಾರೆ. ತುಂಬ ಒಳ್ಳೇದಾಗಲಿ ಸರ್. ಇದು ನ್ಯಾಷನಲ್ ಲೆವೆಲ್ಗೆ ಹೋಗಲಿ. ಇಂಡಿಯಾದಲ್ಲಿ ಹಲವಾರು ಸ್ಟೇಟ್ಸಲ್ಲಿ ಬ್ರಾಂಚಸ್ ಓಪನ್ ಆಗೋ ಹಾಗಾಗಲಿ. ಆಲ್ ದ ಬೆಸ್ಟ್ ಟು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್. ಥ್ಯಾಂಕ್ ಯು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರ ಇದು 2ನೇ ಬ್ರಾಂಚ್ಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ನಮ್ಮ ಪ್ರೇಮ ಕಾವ್ಯ ಟೀಮಿಂದ. ಸೊ ಟೀಮ್ ಜೊತೆ ಇಲ್ಲಿ ಬಂದಿರೋದು ಇನ್ನೂ ಒಂದು ಖುಷಿ ವಿಷಯ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಮೈಸೂರಿಗೆ ಬಂದಿರೋದ್ರಿಂದ ಮೈಸೂರು ಜನಕ್ಕೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಜ್ಞಾನೇಶ್ ಅವರು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಇದೊಂದು 2ನೇ ಬ್ರಾಂಚನ್ನ ಓಪನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಫಸ್ಟ್ ಬ್ರಾಂಚ್ ಇದೆ, ಸೆಕೆಂಡ್ ಬ್ರಾಂಚ್ ಅಂತೇಳಿ. ಅಲ್ಲಿ ತುಂಬ ವರ್ಷಗಳಿಂದ ತಮ್ಮ ಕೆಲಸನ ಹೇಗಿದೆ ತಮ್ಮ ಕೆಲಸ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಒತ್ತಾಯದ ಮೇಲೆ ಮೈಸೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಇವೆಲ್ಲದರ ಜೊತೆಗೆ ನನಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನಮ್ಮ ಕಾರ್ಯಕ್ಷೇತ್ರನೇ ಬೇರೆ, ಇವ್ರ ಕಾರ್ಯಕ್ಷೇತ್ರನೇ ಬೇರೆ, ಆದರೂ ಕೂಡ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಇಲ್ಲಿಗೆ ಕರೆಸಿ ನಮ್ಮಗಳಿಂದ ಒಂದು ವಿಶೇಷ ತಗೊಂಡು ಅವ್ರನ್ನ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ಅದು ಒಂದು ವಿಭಿನ್ನ, ಅವರ ವ್ಯಕ್ತಿತ್ವಕ್ಕೆ ಒಂದು ವಿಭಿನ್ನ ಅಂತ ನಾನು ಅನ್ಕೋತೀನಿ. ಭಾಳ ಖುಷಿಯಾಯಿತು. ಆಫೀಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಹೆಚ್ಚು ಹೆಸರನ್ನು ಗಳಿಸಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ಮೈಸೂರಲ್ಲೂ ಕೂಡ ತಮ್ಮ ಹೆಸರನ್ನು ಚಾಪ್ ಒತ್ತಲಿ ಅಂತ ಈ ಮೂಲಕ ಹೇಳ್ತಾ ನಮ್ಮ ಪ್ರೇಮ ಕಾವ್ಯ ತಂಡದಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾವಿವತ್ತು ಮೈಸೂರಲ್ಲಿದ್ದೀವಿ. ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸಲ್ಲಿ ಹೊಸದಾಗಿ ಓಪನ್ ಮಾಡಿದ್ದಾರೆ. ಯಾರಿಗೆಲ್ಲ ಮಿಡಲ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಹೈ ಕ್ವಾಲಿಟಿ ಬಜೆಟಲ್ಲಿ ನೀವು ನೋಡ್ತಾ ಇದ್ದರೆ ಈ ಒಂದು ಸಡನ್ನಾಗಿ ನೀವು ಬಂದು ನೀವು ಮೀಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ಹಾಗೆ ಈ ಒಂದು ಬ್ರಾಂಚ್ ಬಂದು ಬ್ಯಾಂಗ್ಳೂರಲ್ಲಿ ಕೂಡ ಇದೆ. ಸೊ ಯಾರಿಗೆಲ್ಲ ನೀವು ಹೊಸದಾಗಿ ಮನೆ ಕಟ್ಸ್ಕೊಬೇಕು ಅಂತ ಇದ್ದರೆ ನೀವು ಇವ್ರನ್ನ ಯಾವುದೇ ನೋ ಡೌಟ್ಸ್ ಇಲ್ಲದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ವೆಲ್ಕಮಿಂಗ್ ಆಗಿರ್ಬೋದು. ಆಮೇಲೆ ಅವರ ಇನ್ವಿಟೇಷನ್ ಕಾರ್ಡ್ ಕೂಡ ನೀವು ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಈಗ ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ನೀವು ಮುಂದುವರಿಸ್ಕೋಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಆತ್ಮೀಯ ಸ್ನೇಹಿತರಾದ ಶ್ರೀಮತಿ ರಮ್ಯಶ್ರೀ ಜ್ಞಾನೇಶ್ ಅವ್ರದ್ದು 2ನೇ ಶಾಖೆ ಶ್ರೀ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಇಲ್ಲಿ ಮೈಸೂರಲ್ಲಿ ತುಂಬ ದೊಡ್ಡದಾಗಿ ಉದ್ಘಾಟನೆ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಅವರು ಈ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ನನಗೆ ಗೊತ್ತಿದ್ದಂಗೆ, ಎಲ್ಲರಿಗೂ ಗೊತ್ತಿದ್ದಂಗೆ ತುಂಬ ಅಫೋರ್ಡೆಬಲ್ಲು ಮತ್ತು ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಾನು ನೋಡಿದ್ದೀನಿ, ತುಂಬ ವರ್ಕ್ಗಳು ನಡೀತಿದೆ. ಬೆಂಗಳೂರಲ್ಲೂ ಆಲ್ಮೋಸ್ಟ್ 50+ ಪ್ರಾಜೆಕ್ಟ್ಗಳು ನಡೀತಿದೆ. ಹಾಗೆ ಮೈಸೂರಲ್ಲೂ 100 ಪ್ರಾಜೆಕ್ಟ್ಗಳು ಮಾಡಲಿ, ಒಳ್ಳೆಯದಾಗಲಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸು ದೊಡ್ಡ ಹೆಸರಾಗಲಿ. ಆಗಲೇ ತುಂಬ ಹೆಸರಿದೆ ಅವ್ರಿಗೆ. ಕ್ವಾಲಿಟಿ ವೈಸ್ ಎಲ್ಲ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಸೊ ಇನ್ನೂ ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸರ್, ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಸರ್, ಇವತ್ತು 2ನೇ ಬ್ರಾಂಚ್ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್
ಇಂಟೀರಿಯರ್ಸ್ಗೆ ಬಂದಿದೆ. ಸೊ ಇವತ್ತು ತುಂಬ ಖುಷಿಯಾಗುವಂಥ ವಿಚಾರ ಏನಂದರೆ ಸೊ ಟೇಕಿಂಗ್ ಕೇರ್ ಆಗಿರ್ಬೋದು, ಒಂದು ವಿಷಯ ಹಾಸ್ಪಿಟಲ್ ಆಗಿ ಆಗಿರ್ಬೋದು ತುಂಬ ಅದ್ಭುತವಾಗಿದೆ. ಆ್ಯಂಡ್ ದುರ್ಗಶ್ರೀ ಅನ್ನೋ ಹೆಸರೇ ತುಂಬ ಪವರ್ಫುಲ್ ಆಗಿದೆ. ಆ್ಯಂಡ್ ಆ ಹೆಸರಿಟ್ಟಿರುವಂಥ ಮಗು ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಇಟ್ ಗೋಸ್ ರಿಯಲಿ ಬಿಗ್. ಆ್ಯಂಡ್ ಅದನ್ನು ನೋಡೋದೇ ಗೊತ್ತಾಗುತ್ತೆ ನಮಗೆ. ಸೊ ಈ ಕನ್ಸ್ಟ್ರಕ್ಷನ್ಸ್ ಇನ್ನೂ ತುಂಬ ಮುಂದೆ ತುಂಬ ಹೆಸರಿದೆ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಗಗನ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಸೆಕೆಂಡ್ ಬ್ರಾಂಚ್ ಓಪನಿಂಗ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಬ್ರಾಂಚ್ ನಮ್ಮ ಬೆಂಗಳೂರಲ್ಲಿದೆ ಆ್ಯಂಡ್ ಇಟ್ಸ್ ವೆರಿ ಸಕ್ಸಸ್ಫುಲ್ ಬ್ರಾಂಚ್. ಸೊ ಅದರದ್ದೇ ಇನ್ನೊಂದು ಬ್ರಾಂಚ್ನ ಮೈಸೂರಲ್ಲಿ ಮಾಡಿದ್ದಾರೆ. ಸೊ ಮೈಸೂರು ಜನಕ್ಕೂ ಹೆಲ್ಪ್ ಆಗಲಿ, ಅವ್ರು ಬೆಂಗಳೂರು ತನಕ ಹೋಗದೇ ಇರಲಿ ಅಂತ. ಸೊ ನನಗಿವತ್ತು ಇಲ್ಲಿಗೆ ಬಂದು ತುಂಬಾ ಖುಷಿಯಾಗಿದೆ. ಹಾಗೆ ನಮ್ಮ ಓನರ್ಸ್ ಕೂಡ ಇಲ್ಲೇ ಇದ್ದಾರೆ. ಸ್ವೀಟ್ ಆ್ಯಂಡ್ ವೆರಿ ನೈಸ್. ಅವ್ರ ಮಕ್ಕಳ ಹೆಸರಿಟ್ಟು ಒಂದು ಸಕ್ಸಸ್ಫುಲ್ ಒಂದು ಬಿಸ್ನೆಸ್ನ ಶುರು ಮಾಡಿದ್ದಾರೆ. ಅದು ಇನ್ನೂ ಚೆನ್ನಾಗಿ ಬೆಳೀಲಿ, ತುಂಬ ಎಲ್ಲ ಡಿಸ್ಟಿಕಲ್ಲೂ ಅವ್ರ ಬ್ರಾಂಚ್ ಆಗಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ನಮಸ್ಕಾರ, ನಾನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಬಂದಿದ್ದೀವಿ. ಇದು ಅವರ 2ನೇ ಶಾಖೆ. ಈ 2 ಹತ್ತಾಗಲಿ ಅಂತ ಇಷ್ಟಪಡ್ತೀನಿ. ಅವರಿಂದ ಇನ್ನೊಂದು 10 ಜನಕ್ಕೆ ಕೆಲಸ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಸೆಪಡ್ತೀನಿ. ನಿಮ್ಮ ಒಳ್ಳೆ ಬಜೆಟಲ್ಲಿ ನಿಮ್ಗೆ ಒಳ್ಳೆ ಕ್ವಾಲಿಟಿ ಸಿಗುವಂಥ ಜಾಗ ಅಂದರೆ ಅದಿದು. ಇಲ್ಲಿಗೆ ಸೊ ಒನ್ಸ್ ಅಗೇನ್ ಮತ್ತೆ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ಬೆಳೀರಿ, ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು ಅನುಕೂಲ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾಷಿನಿ. ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಇವ್ರದ್ದು ಒಂದು ವಿಶೇಷತೆ ಏನು ಅಂತ ಹೇಳಬೇಕು ಅನ್ನೋದಾದರೆ, ಲೋ ಮಿಡಲ್ ಕ್ಲಾಸಿಂದ ಹಿಡಿದು ಹೈಯರ್ ಮಿಡಲ್ ಕ್ಲಾಸ್ವರೆಗೂ ಪ್ರತಿಯೊಬ್ಬರಿಗೂ ನಮ್ಮ ಬಡ್ಜೆಟ್ಟಿಗೆ, ಅಂದರೆ ನಮ್ಮ ಬಡ್ಜೆಟ್ ಏನಿದೆ ಆ ಬಡ್ಜೆಟ್ಟಿಗೆ ತಕ್ಕನಾಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ಇದು ಭಾಳ ವಿಶೇಷವಾಗಿರುವಂಥದ್ದು. ಸೊ ಪ್ರತಿಯೊಬ್ಬರು ಒಂದ್ಸಲ ಇವನ್ನ ಭೇಟಿ ಮಾಡಿ. ಕರ್ನಾಟಕಕ್ಕೆ ಒಂದು ಕಿರೀಟ ಅಂದರೆ ಮೈಸೂರು ಅಂತೂ ಅರಮನೆ ನಗರ. ಹಾಗೆ ಈ ಒಂದು ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಜಾಗದಲ್ಲಿ ಏನು ದುರ್ಗಶ್ರೀ ಅವರು ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಕೆಲಸ ಮಾಡಿ ಅದೇ ಒಂದು ಬ್ಯಾಕ್ಗ್ರೌಂಡಲ್ಲಿ ಮೈಸೂರು ನಗರದಲ್ಲಿ ಏನೊಂದು 2ನೇ ಶಾಖೆ ಓಪನ್ ಮಾಡ್ತಿದ್ದಾರೆ. ಅದು ತುಂಬ ಒಳ್ಳೆಯದಾಗಲಿ, ಯಶಸ್ಸನ್ನು ಕಾಣಲಿ, ಉನ್ನತ ಮಟ್ಟಕ್ಕೆ ಏರಲಿ. ಕಲಾವಿದರನ್ನ ಹೇಗೆ ಇವರು ಸನ್ಮಾನ ಮಾಡಿ ಕಲಾವಿದರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೋ ಹಾಗೆ ಕಲಾವಿದರ ಪರವಾಗಿ ನಮ್ಮ ಪ್ರೇಮ ಕಾವ್ಯ ತಂಡದ ಪರವಾಗಿ ರಮೇಶ್ ಮತ್ತು ಜ್ಞಾನೇಶ್ ಅವರಿಗೆ ಶುಭ ಕೋರ್ತೀನಿ. ಒಳ್ಳೆಯದಾಗಲಿ, ಮುಂದೆ ಇನ್ನೂ ಈ ಒಂದು ಫೀಲ್ಡಲ್ಲಿ ಉನ್ನತಿಯನ್ನು ಹೊಂದಿ ಅನ್ನೋ ಒಂದು ಆಶಯವನ್ನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ನಮ್ಮನ್ನು ಕರೆಸಿರೋದು ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಹೋಲ್ ಕಾನ್ಸೆಪ್ಟ್. ನಿಮ್ಮದು ಒಂದು ಜಾಗ ಇದ್ದರೆ ಸಾಕು, ಅದಕ್ಕೆ ಒಂದು ಮನೆ ಕೊಟ್ಟು ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡ್ಕೊಳ್ಳುವಂಥ ಸಂಸ್ಥೆ ಇದು. ಸೆಕೆಂಡ್ ಓಪನ್, ಫಸ್ಟು ಬೆಂಗಳೂರಲ್ಲಿದೆ, ನೆಕ್ಸ್ಟ್ ಮೈಸೂರಲ್ಲಿ ಕಟ್ತಾ ಇದ್ದಾರೆ, ನೆಕ್ಸ್ಟ್ ತುಮಕೂರಿಗೆ ಬರ್ತಾ ಇದ್ದಾರಲ್ಲ ಸರ್. ಈ ಥರ ಹಲವಾರು ನಿಮ್ಮದು ಬ್ರಾಂಚಸ್ಗಳು ಓಪನ್ ಆಗಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಅವಾಗಲೂ ನಮ್ಮನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೇದು ಮಾಡಿರಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಹೆಸರು ಎಲ್ಲರಿಗೂ ಗೊತ್ತು. ಹೊಸದಾಗಿ ಮೈಸೂರಿಗೆ ಬಂದಿದ್ದಾರೆ. ಜನರ ಕನಸನ್ನ ನನಸು ಮಾಡೋದಕ್ಕೆ ಪ್ರತಿಯೊಂದು ಸ್ಟೇಟ್, ಪ್ರತಿಯೊಂದು ಸಿಟಿಗೂ ಬರೋದಕ್ಕಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ತುಂಬ ಬೇಕಾಗಿರೋದು ಚೆನ್ನಾಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಒಂದು ಜಾಗ ಇದ್ದರೆ ಸಾಕು, ಫ್ರಮ್ ದ ಫೌಂಡೇಶನ್ ಟು ದ ಬಿಲ್ಡಿಂಗ್ ಕಂಪ್ಲೀಷನ್ ಇಂಟೀರಿಯರ್ಸ್ ಎಲ್ಲ ಮಾಡಿಕೊಡ್ತಾರೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಇನ್ನೊಂದು ಕಸ್ಟಮರ್ ನಾನೇ ಆಗಿರ್ತೀನಿ. ನಮಸ್ಕಾರ, ನಾನು ನಿಮ್ಮ ಮೋಕ್ಷಿತಾ ಪೈ. ಸೊ ಇವತ್ತು ನಾನು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ಗೆ ಬಂದಿದ್ದೀನಿ. ಇವರ ಒಂದು ಬ್ರಾಂಚ್ ಬೆಂಗಳೂರಲ್ಲಿತ್ತು, ಈಗ ಹೊಸದಾಗಿ ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ. ಆ್ಯಂಡ್ ಇವರ ಸ್ಪೆಷಾಲಿಟಿ ಏನು ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಮನೆ ಕಟ್ಸ್ಬೇಕಾದ್ರೆ ಅನ್ಕೋತೀವಿ ಈ ಟೈಮಿಗೆ ನಮಗೆ ಕೀ ಸಿಕ್ಕಿದ್ರೆ ಒಳ್ಳೇದು ಅಂತ. ಎಷ್ಟೋ ಸಲ ಅದು ಅಂದರೆ ಆ ಒಂದು ಇದು ಆಗಿರಲ್ಲ, ಬಿಕಾಸ್ ಆಫ್ ಏನು ವರ್ಕರ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಟೀಮ್ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ ಕರೆಕ್ಟ್ ಟೈಮ್ಗೆ ನಮಗೆ ಕೀನ ಹ್ಯಾಂಡ್ ಓವರ್ ಮಾಡಲ್ಲ. ಬಟ್ ಇವರು ಹಾಗಲ್ಲ, ಹೇಳಿದ ಟೈಮ್ಗೆ ಪ್ರಾಪರಾಗಿ ನಮಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಲ್ಲದೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ನಮಗೆ ಮನೆನ
ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾರೆ, ಹಾಗೆ ಇಂಟೀರಿಯರ್ ವರ್ಕ್ಸ್ ಕೂಡ ಅಷ್ಟೇ. ಸೊ ಹಾಗಾಗಿ ನೀವು ಕೂಡ ಅಂದರೆ ಇವಾಗ ಮೈಸೂರಿನ ಸುತ್ತಮುತ್ತಲ ಜನ ನೀವು ಮನೆ ಕಟ್ಟಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್. ಹಾಗೆ ಬೆಂಗಳೂರಲ್ಲಿರೋರು ಕೂಡ ಅಷ್ಟೇ. ಭಾಳ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಇದು. ಇವತ್ತು ನನ್ನ ಸ್ನೇಹಿತರು ಇವರು ಜ್ಞಾನೇಶ್ ಅವರು ಭಾಳ ಇವತ್ತು ಮೈಸೂರು ಭಾಗದಲ್ಲಿ, ಅದರಲ್ಲೂ ಈ ಮೈಸೂರು ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ದುರ್ಗಶ್ರೀ ಕನ್ಸ್ಟ್ರಕ್ಷನ್ಸ್, ಅದರಲ್ಲೂ ವಿಶೇಷವಾಗಿ ಇಂಟೀರಿಯರ್ ಡೆಕೋರೇಷನಲ್ಲಿ ಹೆಚ್ಚು ಗಮನ ಹರಿಸ್ತಾರೆ. ಸ್ಪೆಷಲೈಸೇಷನ್ ಇದೆ. ಹಾಗಾಗಿ ಇವತ್ತು ನಾನು ಅವರಿಗೆ ಭಾಳ ಶುಭ ಕೋರಲಿಕ್ಕೆ ಬಂದಿದ್ದೀನಿ. ಭಾಳ ಖುಷಿ ಆಗ್ತಾಯಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅನೇಕ ನಮ್ಮ ಮಿತ್ರರು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ, ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಸಹೋದರ ನಿರ್ಮಾಪಕರು, ಭಗೀರಥ ಚಿತ್ರದ ನಿರ್ಮಾಪಕರು ಚೇತನ್ ರಮೇಶ್, ನಾವೆಲ್ಲ ಬಂದು ವಿಶ್ ಮಾಡ್ತಾ ಇದ್ದೀವಿ. ಮತ್ತು ಮೈಸೂರಲ್ಲಿ ಭಾಳ ಹೆಸರು ಮಾಡಲಿ. ಯಾಕೆಂದರೆ ಈಗ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಡೆವಲಪಿಂಗ್ ಸಿಟಿ ಅಂತಂದರೆ ಆಲ್ರೆಡಿ ಡೆವಲಪ್ಡ್ ಒಂದು ಕಾಲದಲ್ಲಿ, ಬಟ್ ನಾವು ಅಗೈನ್ ಡೆವಲಪಿಂಗ್ ಸಿಟಿ ಮೈಸೂರೇ. ಸೊ ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ. ಇವ್ರಿಗೆ ಎಷ್ಟು ಅಂದರೆ ಅಷ್ಟು ಕೆಲಸ ಸಿಗತ್ತೆ. ಎಲ್ಲರೂ ಇವ್ರನ್ನೇ ಅಪ್ರೋಚ್ ಮಾಡಲಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ. ಸೊ ನಂದು ಕೂಡ ಒಂದು JP ಬಿಲ್ಡರ್ಸ್ ಡೆವಲಪರ್ಸ್ ಇದೆ, ನಾನು ಕೂಡ ಏನೇ ಇದ್ದರೂ ಅವ್ರ ಹತ್ರಲ್ಲೇ ಕೆಲಸ ಮಾಡಿಸ್ತೀನಿ, ಅದು ಎಸ್ಪೆಷಲಿ ಇಂಟೀರಿಯರ್ ಡೆಕೋರೇಷನ್ಸ್. ಹಾಗಾಗಿ ಭಾಳ ಖುಷಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಕೂಡ ಅವರ ಫ್ಯಾಮಿಲಿಯವರು, ಕುಟುಂಬದವರು ಮತ್ತು ದುರ್ಗಶ್ರೀ ಅವರ ಮಗರು, ಅದು ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಶುಭ ಕೋರ್ತಾ ಇದ್ದೀನಿ. ಭಾಳ ಅಭಿವೃದ್ಧಿ ಆಗಲಿ. ಅದು ನಮ್ಮ ಏಷ್ಯಾಗೆ ನಂಬರ್ 1 4th ಸ್ಟೇಜ್ ವಿಜಯನಗರ. ಸೊ ಇದು 2nd ಸ್ಟೇಜ್ ಇದೆ. ಸೊ ಈ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ಭಾಳ ಒಂದು ರೆಸ್ಪೆಕ್ಟ್ ಇದೆ. ಬ್ಯೂಟಿಫುಲ್ ಸಿಟಿ, ಕ್ಲೀನ್ ಸಿಟಿ ಎಲ್ಲ ಇದೆ. ಅಂಥ ಒಂದು ಸಿಟಿನಲ್ಲಿ ಇವರು ಅಭಿವೃದ್ಧಿ ಕೆಲಸಗಳು ಮಾಡಲಿ, ಚೆನ್ನಾಗಿ ಡೆವಲಪ್ ಆಗಲಿ, ಒಳ್ಳೆ ಹೆಸರು ಮಾಡಲಿ, ಮೈಸೂರಿಗೆ ಕೀರ್ತಿ ತರಲಿ ಅಂತ ಮತ್ತೊಮ್ಮೆ ಶುಭ ಕೋರ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಜನಕ್ಕೂ, ಪ್ರೇಕ್ಷಕರಿಗೆ ಮತ್ತು ಏನು ಸೈಟು ಮನೆ ಬೇಕು, ಮನೆ ಕಟ್ಟಿಸೋರಿಗೆ ನಮಸ್ಕಾರ ತಿಳಿಸ್ತಾ, ನಮ್ಮ ಯೋಗೇಶ್ ಅವರು ಇವತ್ತು ಒಂದು ಜ್ಞಾನೇಶ್ ಅವರು ಒಂದು ದುರ್ಗಶ್ರೀ ಏನು ಮಗಳು, ಅವರ ಮಗಳು ಹುಟ್ಟಿದ ಮೇಲೆ ಭಾಳ ಅವ್ರಿಗೆ ತುಂಬ ಹೆಸರು ಮತ್ತು ಐಶ್ವರ್ಯ, ಒಂದು ಸಂತೋಷ, ಆರೋಗ್ಯ ಜಾಸ್ತಿ ಎಲ್ಲ ಬಂದಿದೆ. ಆ ಹೆಸರಲ್ಲಿ ಇವತ್ತು ಒಂದು ಇದು ಮಾಡಿದ್ದಾರೆ, ಆಫೀಸ್ ಮಾಡಿದ್ದಾರೆ ಮೈಸೂರಲ್ಲಿ. ಮೈಸೂರು ಭಾಗಕ್ಕೆ ಇವತ್ತು ಎಲ್ಲ ಜಿಲ್ಲೆ, ಎಲ್ಲ ಸ್ಟೇಟ್ ಅವರು ಕೂಡ ಜನ ಬರ್ತಾ ಇದ್ದಾರೆ. ಇಲ್ಲಿ ವಾಸ ಮಾಡಬೇಕು. ಮೈಸೂರು ಜನ ತುಂಬ ಒಳ್ಳೆಯವರು. ಮೈಸೂರು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇದೆ. ಮಹಾರಾಜರು ಇದನ್ನು ಉಳಿಸಿ ಬೆಳೆಸಿ ಇದು ಮಾಡಿದ್ದಾರೆ. ನಾವೆಲ್ಲ ಇರಬೇಕು ಅಂತ ತುಂಬ ಜನ ಎಲ್ಲ ಕಡೆಯಿಂದ ಬರ್ತಾ ಇರೋದ್ರಿಂದ ಈ ನಮ್ಮ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಲಿ. ಭಾಳ ಒಳ್ಳೆ ಮಟ್ಟದಲ್ಲಿ ಕೆಲಸ ಮಾಡಿಕೊಟ್ಟು ಹೆಸರು ಮಾಡಿ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಥರ ಹೆಸರು ಮಾಡಲಿ ಇವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇಲ್ಲಿ ಖುಷಿಯಾದ ವಿಚಾರ ಏನು ಅಂತಂದರೆ, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರು ಬೆಂಗಳೂರಲ್ಲಿ ಇಷ್ಟೊಂದು ಸಕ್ಸಸ್ಫುಲ್ ಆಗಿದ್ರು ಕೂಡ ಅದನ್ನು ಬೇರೆ ಕಡೆನೂ ಸ್ಪ್ರೆಡ್ ಮಾಡಬೇಕು ಅಂತ ಈಗ ಮೈಸೂರಿಗೆ ಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ದೆಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಆ್ಯಂಡ್ ಇನ್ನು ಒಳ್ಳೊಳ್ಳೆ ಸಿಟೀಸಲ್ಲಿ ಇದೇ ರೀತಿ ಆಫೀಸ್ಗಳನ್ನ ಓಪನ್ ಮಾಡಿ ಜನರಿಗೆಲ್ಲ ಹೆಲ್ಪ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್